ಪ್ರೇಮ ಕಿಚನ್ಗೆ ಸ್ವಾಗತ. ಇವತ್ತು ಒಂದು ಪಕೋಡ ಮಾಡ್ಕೊಳ್ಳೋಣ. ಬೇಗ ಈಸಿಯಾಗಿ ಮಾಡ್ಬೋದು, ಬೇಗ ಮಾಡೋ ಅಂಥದ್ದು. ಬನ್ನಿ ಪಕೋಡ ಮಾಡ್ತೀನಿ. ನಾನಿವಾಗ ಒಂದೆರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಕಡಲೆ ಹಿಟ್ಟು ಸ್ವಲ್ಪ, ಖಾರದ ಪೌಡ್ರ್ ಹಾಕಿದ್ದೀನಿ. ಸಾಂಬಾರಿಗೆ ಯೂಸ್ ಮಾಡ್ತೀವಲ್ಲ ಅದನ್ನೇ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ. 1 ಸ್ಪೂನ್ ಅಷ್ಟು, ಸ್ವಲ್ಪ ಜೀರಿಗೆ, ಒಂದು ಚಿಟಿಕೆ ಅಷ್ಟು ಅಡುಗೆ ಸೋಡಾ ಹಾಕತ್ತೀನಿ. ಸ್ವಲ್ಪನೇ ಮಾಡ್ತಾಯಿರೋದು ನಾನು. ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತೀನಿ. ಇವಾಗ ನೀರು ಸೇರಿಸ್ಕೊಳ್ಳೋಣ. ಈಗ ನೀರು ಸೇರಿಸ್ಕೊಂಡು ನೋಡ್ಕೊಂಡು ಸೇರಿಸ್ಕೋಬೇಕು, ಇಲ್ಲಾಂದರೆ ಮೆತ್ತೆ ಆಗಿಬಿಡುತ್ತೆ, ಗರಿಗರಿಯಾಗಿ ಬರಲ್ಲ. ಇವಾಗ ಒಲೆ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ, ಎಣ್ಣೆ ಹಾಕೋಣ. ಕಾಯಿಲಿ ಕಾಯ್ದಿದೆ. ಈ ಎಣ್ಣೆ ಕಾಯ್ದಿರೋದನ್ನ ಸ್ವಲ್ಪ ಇದನ್ನ ಇಲ್ಲಿಗೆ ಹಾಕೋತೀನಿ, ಅದೇ ಗರಿಗರಿಯಾಗಿ ಬರುತ್ತೆ. ಅವಾಗ ಹಿಟ್ಟಿಗೆ ಕಲಸಿಟ್ಟಿದ್ದೀನಲ್ಲ ಅದಕ್ಕೆ ಹಾಕೋತೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಬೇಯಲಿ. ಇವಾಗ ಬಿಸಿ ಬಿಸಿ ಪಕೋಡ ರೆಡಿ ಇದೆ ನೋಡಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ, ಚೆನ್ನಾಗಿ ಬಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ.